ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ನಿಮ್ಮ ಜಾವನ ಪ್ರಾರ್ಥನೆಯಲ್ಲಿ ಈ ದಿನವನ್ನ ಕರ್ತನ ನಾಮದಲ್ಲಿ ಪ್ರಾರಂಭ ಮಾಡುವುದಕ್ಕೆ ಕರ್ತನ ಕೊಟ್ಟದ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಒಳ್ಳೆಯವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಆತನು ಆ ಯೋಬನಿಗೆ ಹೇಳಿದ ರೀತಿಯಲ್ಲಿ ಆತನೇ ತೆಗೆದುಕೊಂಡನು, ಆತನೇ ಕೊಟ್ಟನು. ಅದನ್ನ ತೆಗೆದುಕೊಂಡ್ರು ಕೂಡ ಒಳ್ಳೆಯದೇ, ಆತನ ಕೊಟ್ಟರು ಕೂಡ ಒಳ್ಳೆಯದೇ. ಹಲ್ಲೆಲೂಯ. ಯಾಕಂದ್ರೆ ನಾವು ಇಲ್ಲಿ ಶಾರೀರಿಕವಾಗಿ ಸಮೃದ್ಧಿಯಾಗಿ ಜೀವಿಸುವುದನ್ನು ಆತನು ನೋಡುವ ಆತನಲ್ಲ. ಆತನು ನಮಗೆ ಕೊಟ್ಟಿರುವಂತ ಅಮೂಲ್ಯವಾದ ಆಸ್ತಿ, ಆ ಆತ್ಮ, ಅದು ಪರಲೋಕಕ್ಕೆ ಬರುವುದಕ್ಕೋಸ್ಕರವಾಗಿ ಆತನು ನಮ್ಮನ್ನ ನಡೆಸುವ ಆತನಾಗಿದ್ದಾನೆ. ಹಲ್ಲೆಲೂಯ. ಆ ಆತ್ಮವನ್ನ ಆತನ ಬಯಸ್ತಾ ಇದ್ದಾನೆ. ಆ ಇನ್ನರ್ ಮ್ಯಾನ್ ಅನ್ನ, ಒಳ ಮನುಷ್ಯನನ್ನ ಆತನ ಪರಲೋಕದಲ್ಲಿ ನೋಡಲು ಬಯಸ್ತಾನೆ. ಅದಕ್ಕೋಸ್ಕರವಾಗಿ ಆತನು ಇಲ್ಲಿ ಏನೇ ಇದ್ರು, ಏನೇ ಇಲ್ಲದೆ ಹೋದರೂ ಕೂಡ ಅಲ್ಲಿ ನನ್ನ ಜೊತೆ ನೀವಿರಬೇಕು ಅಂತ ಅದನ್ನು ಬಯಸುವ ಆತನೇ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ನಾವು ಕೂಡ ಆತನ ಅಲ್ಲಿ ನಾವು ಜೀವಿಸಬೇಕು ಅನ್ನೋದನ್ನ ನಾವು ಬಯಸುವವರಾಗೋಣ. ಇವತ್ತಿನ ದಿವಸ ನಾವೊಂದು ಇನ್ನೊಂದು ಟಾಪಿಕ್ ಅನ್ನ ಟಚ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅದು ಹಾಗೆ ಇರಲಿ. ಮುಂದಿನ ದಿನಮಾನಗಳಲ್ಲಿ ಉಳಿದ ವಿಚಾರವನ್ನ ಧ್ಯಾನ ಮಾಡೋಣ. ನಾವು ಉಪವಾಸದ ಸಂದರ್ಭದಲ್ಲಿ ಪರಲೋಕದ ಬಾಗಿಲು ಎನ್ನುವ ವಿಚಾರವಾಗಿ ನಾವು ಧ್ಯಾನ ಮಾಡಿದ್ವಿ. ಅದರಲ್ಲಿ ಧ್ಯಾನ ಮಾಡುವಂತ ಸಂದರ್ಭದಲ್ಲಿ ನಾವು ಮೊದಲನೇದಾಗಿ ಈ ಲೋಕದಲ್ಲಿರುವಂತಹ ಬಾಗಿಲುಗಳು ಯಾವ್ದು ಇದಾವೆ ಅನ್ನೋದನ್ನ ನಾವು ಸ್ಟಡಿ ಮಾಡಿದ್ವಿ. ಇದು ತಕ್ಷಣವಾಗಿ ಮುಗಿಯುವಂತ ಒಂದು ಸಂದೇಶ ಅಲ್ಲ, ಒಂದು ದೊಡ್ಡ ಲಾಂಗ್ ಸಂದೇಶ, ಒಂದು ಸ್ಟಡಿ ಅಥವಾ ಟೀಚಿಂಗ್ ರೀತಿಯಲ್ಲಿ ಇರುವಂತ ವಿಚಾರ ಆಗಿದೆ. ಯಾಕಂದ್ರೆ ನನ್ನನ್ನೇ ಇದು ಉಪವಾಸದ ಸಂದರ್ಭದಲ್ಲಿ ಬಲಪಡಿಸಿದೆ. ಎರಡನೇದಾಗಿ ನೋಡುವಾಗ ಸತ್ಯವೇದದಲ್ಲಿರುವಂತ ಎಷ್ಟು ಬಾಗಿಲುಗಳಿದ್ದಾವೆ ಅನ್ನೋದನ್ನ, ಎಲ್ಲೆಲ್ಲಿ ಬಾಗಿಲುಗಳ ವಿಚಾರವಾಗಿ ಹೇಳಲ್ಪಟ್ಟಿದೆ ಅನ್ನೋದನ್ನ ನಾವು ನೋಡ್ಕೊಂಡ್ವಿ. ನಿಮ್ಗೆಲ್ರಿಗೂ ಸ್ವಲ್ಪ ನೆನಪಿರೋದು, ಯಾಕಂದ್ರೆ ಬಹಳ ದಿನಗಳಾದ್ರು, ಒಂದು 10-15 ಡೇಸ್ ಆಗಿರ್ಬೋದು. ಪರಲೋಕದ ಬಾಗಿಲು ಅನ್ನುವಂತ ಸಬ್ಜೆಕ್ಟ್ ಅನ್ನ ನಾವು ಧ್ಯಾನ ಮಾಡಿದ್ವಿ. ಅದನ್ನೆಲ್ಲವನ್ನು ಈಗ ಟಚ್ ಮಾಡಕ್ ಹೋದ್ರೆ ಎಲ್ಲ ಸಮಯವಾಗ್ತದೆ. ನಾನು ಟಾಪಿಕ್ ಗೆ ಹೋಗ್ತಾ ಇದ್ದೀನಿ. ಪರಲೋಕದ ಬಾಗಿಲು ಎಲ್ಲಿರ್ತದೆ ಅನ್ನೋದನ್ನ ಧ್ಯಾನ ಮಾಡಿದ್ವಿ. ಪರಲೋಕದ ಬಾಗಿಲು ಎಲ್ಲಿರ್ತದೆ ನೋಡುವಾಗ ಆತನ ಸಭೆ, ಒಂದು ಪರಲೋಕದ ಬಾಗಿಲು. ಹಲ್ಲೆಲೂಯ. ತದನಂತರ ಅದರ ಕಟ್ಟಡ, ಕಲ್ಲಲ್ಲಿ ಮಣ್ಣಲ್ಲಿ ಕಟ್ಟಿರುವಂತ ಕಟ್ಟಡ ಸಭೆ ಅಲ್ಲ. ಯಾಕಂದ್ರೆ ಯೆರೂಸಲೇಮಿನಲ್ಲಿರುವಂತ ಆಲಯ ಈಗ ಬಿದ್ದು ಹೋಗಿದೆ. ಆತನು ಅದಕ್ಕೋಸ್ಕರವಾಗಿ ಆ ಸಭೆಯನ್ನು ಎಲ್ಲಿಗೆ ಟ್ರಾನ್ಸ್ಫಾರ್ಮ್ ಮಾಡಿದ್ರು? ಮನುಷ್ಯನ ಹೃದಯ, ಅದು ದೇವರ ಆಲಯವಾಗಿದೆ. ಹಲ್ಲೆಲೂಯ. ಅದನ್ನ ಆ ಆಲಯದ ಮುಖಾಂತರವೇ, ಆ ಆಲಯದ ನಾನು ಪ್ರತಿಯಾಗಿ ಅಥವಾ ಆ ಆಲಯದ ಒಳಗಡೆ ನಿಮ್ಮ ಜೊತೆ ಮಾತನಾಡುವ ಆತನಾಗಿದ್ದೇನೆ, ಮತ್ತು ಅಲ್ಲಿ ನಾನು ನೆಲೆಸುವ ಆತನಾಗಿದ್ದೇನೆ ಆತನು ಹೇಳ್ತಾನೆ. ಅದೇ ರೀತಿಯಲ್ಲಿ ನಾವು ತೆರೆಯಲ್ಪಟ್ಟಂತ ಪರಲೋಕ ತೆರೆಯಲ್ಪಟ್ರೆ ನಮಗೇನು ಸಿಗ್ತದೆ ಅನ್ನೋದನ್ನ ಕಲಿತುಕೊಂಡ್ವಿ. ದೇವರು ಅನೇಕ ಜನರಿಗೆ ತೆರೆಯಲ್ಪಟ್ಟಂತ ಪರಲೋಕದ ಬಾಗಿಲ ಅನುಭವ, ಆ ಒಂದು ಉಪವಾಸ ಪ್ರಾರ್ಥನೆಯಲ್ಲಿ ಅನುಭವಿಸಿದ್ದಾರೆ. ಅನೇಕ ಜನರಿಗೆ ದರ್ಶನಗಳಿದ್ದಾವೆ, ಅನೇಕ ಜನರ ಬಿಡುಗಡೆಗಳು, ಅನೇಕ ಜನರ ಬದಲಾವಣೆಗಳು, ಮಾರ್ಪಾಟುಗಳು ಉಂಟಾಗಿದ್ದಾವೆ. ಅದೇ ರೀತಿಯಲ್ಲಿ ಉಪವಾಸ ಪ್ರಾರ್ಥನೆ ಕರ್ತನ ಕೃಪೆಯಿಂದ ಸಕ್ಸಸ್ ಆಗುವ ಹಾಗೆ ಕರ್ತನ ಕೃಪೆ ಕೊಟ್ಟಿದ್ದಾರೆ. ಈಗ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಿರೋದು ಮುಚ್ಚಿರುವ ಪರಲೋಕವಾಗಿ. ಪರಲೋಕ ಮುಚ್ಚಿದ್ರೆ ಏನಾಗುತ್ತೆ ಅನ್ನೋದನ್ನ ತಿಳಿಬೇಕಾದ್ರೆ ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ 16-17 ವಚನಗಳನ್ನು ನೋಡುವಾಗ, ಡೈರೆಕ್ಟ್ ಆಗಿ 17ನೇ ವಚನ, ಧರ್ಮೋಪದೇಶ ಕಾಂಡ 17ನೇ ವಚನ, ವಾಕ್ಯ ಈ ರೀತಿ ಹೇಳ್ತಾ ಇದೆ. 17ನೇ ವಚನ, ಆತನು ನಿಮ್ಮ ಮೇಲೆ ಸಿಟ್ಟುಕೊಂಡು ಮಳೆ ಬಾರದಂತೆ ಆಕಾಶವನ್ನು ಮುಚ್ಚಿಬಿಟ್ಟವನು. ಆಗ ಭೂಮಿಯಲ್ಲಿ ಬೆಳೆಯಾಗದೆ ಯೆಹೋವನು ನಿಮಗೆ ಕೊಡುವ ಉತ್ತಮ ದೇಶದಲ್ಲಿ ನೀವು ಉಳಿಯದೆ ಬೇಗ ನಾಶವಾಗಿ ಹೋಗುವಿರಿ. ಹಲ್ಲೆಲೂಯ. ಆ ಒಂದು ಪರಲೋಕದ ಬಾಗಿಲು ಮುಚ್ಚಿಕೊಳ್ಳುವುದಕ್ಕೆ ಕಾರಣ ಯಾವುದಾಗಿದೆ? ಒಂದು, ಕರ್ತನ ಕೋಪ. ಆ ಕೋಪ ಬರುವುದಕ್ಕೆ ಏನ್ ಕಾರಣ ಆಗಿದೆ? ಆ ಜನರ ಅವಿಧೇಯತೆ ಎಂದು ನಾವು, ಇಸ್ರೇಲ್ ಜನರ ಅವಿಧೇಯತೆ, ಇಸ್ರೇಲರು ಮಾತು ಕೇಳದ ನಿಮಿತ್ತವಾಗಿ ಅಲ್ಲಿ ಪರಲೋಕದ ಬಾಗಿಲು ಮುಚ್ಚಲ್ಪಟ್ಟಿದ್ದು. ಅದೇ ರೀತಿ 1ನೇ ಅರಸುಗಳ ಪುಸ್ತಕ, ಕೆಲವು ನಿದರ್ಶನಗಳನ್ನ ಸತ್ಯವೇದದಲ್ಲಿ ಬರೆಯುವಂತ ನಿದರ್ಶನ ನಿಮ್ಗೆ ಹೇಳ್ತಾ ಹೋಗ್ತೀನಿ. 1 ಅರಸುಗಳ ಪುಸ್ತಕ 8ನೇ ಅಧ್ಯಾಯ 35, 1ನೇ ಅರಸುಗಳ ಪುಸ್ತಕ 8ನೇ ಅಧ್ಯಾಯ 35ನೇ ವಚನ, ಅಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಆಕಾಶವು ಮಳೆ ಗೆರೆದಂತೆ ಮುಚ್ಚಿಕೊಂಡಾಗ ಎಂದು ಬರೆಯಲ್ಪಟ್ಟಿದೆ. ಒಂದು ಪ್ರೇಸ್ ಅಲ್ಲಿ 3 ವರ್ಡ್ ಬರೆಯಲ್ಪಟ್ಟಿದೆ. ಆಕಾಶವು ಮಳೆ ಗೆರೆಯದಂತೆ ಮುಚ್ಚಿಕೊಂಡಾಗ ಅಂದ್ರೆ ಯಾವಾಗ ಈ ರೀತಿ ಆಕಾಶವು ಮುಚ್ಚಿಕೊಳ್ಳುತ್ತೋ, ಅಥವಾ ಮಳೆ ಅಂದ್ರೆ ಏನು? ಒಂದು ಸಿಂಬಾಲಿಕ್ ಆಗಿ ನಮಗೆ ಏನ್ ಹೇಳ್ತಾ ಇದೆ ಅಂತಂದ್ರೆ, ದೇವರು ನಮಗೆ ಕೊಡುವಂತ ಆಶೀರ್ವಾದ. ಯಾಕಂದ್ರೆ ಮಳೆ ಇಲ್ಲ ಅಂತಂದ್ರೆ
ಈ ಭೂಮಿ ಯಾವ ರೀತಿಯಲ್ಲಿ ಟರ್ನ್ ಆಗುತ್ತೆ ಅಂತ ಅನ್ಕೊಂಡು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಯಾವಾಗ ನೋಡ್ರಿ ಬರಿದಾಗಿಯೂ ಆದಿಕಾಂಡದಲ್ಲಿ ನೋಡುವಾಗ ಭೂಮಿಯು ಬರಿದಾಗಿಯೂ ಕ್ರಮವಿಲ್ಲದೆ ಇರುತ್ತೆ ಎಂದು ನಾವು ನೋಡ್ತೇವೆ. ಅದ ನಂತರ ತಾನೇ ದೇವರ ಆತ್ಮನು ಚಲನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನೀರಿನ ಮೇಲೆ. ಹಲ್ಲೆಲೂಯಾ. ಆವಾಗಲೇ ಅದು ಯಾವ ರೀತಿಯಲ್ಲಿ ಸೃಷ್ಟಿ ಆಗ್ಬೇಕು, ಎಲ್ಲೆಲ್ಲಿ ಇರಬೇಕಾಗಿತ್ತು ಆ ರೀತಿಯಲ್ಲಿ ಎಲ್ಲವೂ ಮಾರ್ಪಟ್ಟಿದೆ ಎಂದು ನೋಡಿದ್ರೆ. ಯಾಜಕ ಕಾಂಡ 26ನೇ ಅಧ್ಯಾಯ 19ನೇ ವಚನ, ಯಾಜಕ ಕಾಂಡ 26ನೇ ಅಧ್ಯಾಯ 19ನೇ ವಚನವನ್ನು ನೋಡುವಾಗ ಅಲ್ಲಿ ಈ ವಾಕ್ಯ ಈ ರೀತಿಯಲ್ಲಿದೆ, ನಿಮ್ಮ ಮೇಲಿರುವ ಆಕಾಶವನ್ನ ಕಬ್ಬಿಣದಂತೆಯೂ ನೀವು ಸಾಗುವಳಿ ಮಾಡುವ ಭೂಮಿಯನ್ನು ತಾಮ್ರದಂತೆಯೂ ಮಾಡುವೆನು. ಹಲ್ಲೆಲೂಯಾ. ತಾಮ್ರದ ಒಂದು ಲೋಹ ಮತ್ತು ಕಬ್ಬಿಣದ ಒಂದು ಲೋಹ ಎಷ್ಟು ಗಟ್ಟಿ ಇರುತ್ತದೆ ಅನ್ನೋದನ್ನ ಗಮನಿಸಿದ್ರೆ ನಮ್ಗೆ ಗೊತ್ತಿದೆ. ಆದ್ರೆ ಆಕಾಶವೇ ಆಗ್ಬಿಟ್ಟು ಫುಲ್ ಮುಚ್ಚಿ ಹೋದ್ರೆ ಎಂತ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ. ಒಬ್ಬ ಮನುಷ್ಯ ಕುಲ ಆ ಮಳೆ ಇಲ್ಲದ ಪರಿಸ್ಥಿತಿ, ಸಮೃದ್ಧಿ ಇಲ್ಲದ ಪರಿಸ್ಥಿತಿ ಅನುಭವಿಸಬೇಕು ಅಂತ ಅಂದಾಗ ಬಹಳ ಕಷ್ಟಕರವಾದ ವಿಚಾರ. ಅದೇ ರೀತಿಯಲ್ಲಿ ಧರ್ಮೋಪದೇಶ ಕಾಂಡ 28ನೇ 23ನೇ ವಚನ ಮತ್ತೆ ಅಲ್ಲಿ ಹೇಳಲ್ಪಟ್ಟಿದೆ, ತೆಗೆಯೋದು ಬೇಡ. ಮೇಲೆ ಆಕಾಶವು ಮಳೆ ಸುರಿಸದೆ ತಾಮ್ರದಂತೆಯೂ ಕೆಳಗೆ ಭೂಮಿಯು ಬೆಳೆ ಕೊಡದೆ ಕಬ್ಬಿಣದಂತೆ ಇರುವ. ಅಲ್ಲಿ ಒಂದು ಕಡೆ ಮಾತ್ರ ಗಟ್ಟಿ ಆಗ್ತಾ ಇಲ್ಲ, ಭೂಮಿ ಕೂಡ ಕಬ್ಬಿಣದಂತೆ ಮಾರ್ಪಡ್ತಾ ಇದೆ. ಅಂದ್ರೆ ದೇವರ ಕೋಪ ಅಥವಾ ಒಬ್ಬ ಮನುಷ್ಯನು ಅವಿಧೇಯನಾಗಿ ದೇವರಿಗೆ ನಡೆಯುವಾಗ ಯಾವ ಕಾರ್ಯ ಉಂಟಾಗ್ತದೆ ಅಥವಾ ತನ್ನ ಶೋಧನೆಯ ಸಂದರ್ಭದಲ್ಲಿ ಆತನಿಗೆ ಯಾವ ರೀತಿಯ ಪರಿಸ್ಥಿತಿ ಎದುರಾಗ್ತದೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಯಾಕಂದ್ರೆ ಕಬ್ಬಿಣದಂತೆ ಆಗೋದಂದ್ರೆ ಈಗ ಇಲ್ಲಿ ನಾವು ಕಣ್ಣಿಗೆ ಕಾಣುವಂತೆ ಮಳೆ ನಿಲ್ಲೋದ್ರ ವಿಚಾರವಾಗಿ ಆಕಾಶ ನಿಂತು ಹೋಗಿರೋ ಬಗ್ಗೆ ತಾಮ್ರದಂತೆಯು ಕಬ್ಬಿಣದಂತೆ ಹಾಗೆ ಅದನ್ನು ನೋಡ್ತಾ ಇದ್ದೇವೆ. ಆದ್ರೆ ನಮ್ಮ ಜೀವಿತದಲ್ಲಿ ಕೂಡ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೇವೆ, ನಾವು ಮೊಣಕಾಲೂರಿ ಕರ್ತನಿಗೆ ಮೊರೆ ಇಡ್ತಾ ಇದ್ದೇವೆ, ಕರಗಳನ್ನ ಎತ್ತಿ ಮೊರೆ ಇಡ್ತಾ ಇರ್ತೇವೆ, ಪ್ರಾರ್ಥನೆಗೆ ಉತ್ತರ ಇಲ್ಲ. ದಾನಿಯೇಲನ ಜೀವಿತದಲ್ಲಿ ನೋಡ 21 ದಿವಸಗಳ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಆತನ ಪ್ರಾರ್ಥನೆ ರೀಚ್ ಆಗಿದೆ ಅಂತ ಅನ್ಕೊಂಡು ಗೊತ್ತಿಲ್ಲ, ಪ್ರಾರ್ಥನೆಗೆ ಉತ್ತರ ಬಂದಿದೆ ಅಂತ ಅನ್ಕೊಂಡು ಗೊತ್ತಿಲ್ಲ. ಯಾಕಂದ್ರೆ 21 ದಿವಸಗಳಾದ ನಂತರ ದೇವದೂತನು ಬಂದು ಆತನ ಜೊತೆ ಮಾತನಾಡ್ತಾ ಇದ್ದಾನೆ. ಏನು? ನಿನ್ನ ಪ್ರಾರ್ಥನೆ ಮೊದಲನೇ ದಿವಸವೇ ಕೇಳಿಸಿಕೊಂಡು ಪರಲೋಕಕ್ಕೆ ತಲುಪಿತ್ತು, ದೇವರನ್ನು ಮುಟ್ಟಿತ್ತು. ಆದ್ರೆ ದಾನಿಯೇಲನಿಗೆ ಇದು ಗೊತ್ತಿರಲಿಲ್ಲ. ದಾನಿಯೇಲನು ಪ್ರಾರ್ಥನೆ ಮಾಡುತ್ತಲೇ ಇದ್ದ, ದೇವರ ಸನ್ನಿಧಿಯಲ್ಲಿ ಕಾಯ್ತಾರೆ. ಇಂಥ ಪರಿಸ್ಥಿತಿಯನ್ನ ನಮ್ಮ ಜೀವಿತದಲ್ಲಿ ನಾವು ಮಾಡಿದ್ವಿ. ಯಾವುದೋ ಒಂದು ವಿಚಾರವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಪ್ರಾರ್ಥನೆಗೆ ಉತ್ತರ ಇಲ್ಲ. ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಪ್ರಾರ್ಥನೆಗೆ ಉತ್ತರ ಇಲ್ಲ. ಕಣ್ಣೀರು ಸುರಿಸ್ತಾ ಇದ್ದೇವೆ, ಪ್ರಾರ್ಥನೆಗೆ ಉತ್ತರ ಇಲ್ಲ. ರಾತ್ರಿಯ ಸಮಯದಲ್ಲಿ ನಿದ್ದೆಗೆಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಪ್ರಾರ್ಥನೆಗೆ ಉತ್ತರ ಇಲ್ಲ. ಅಂತ ಪರಿಸ್ಥಿತಿ ಈ ಪರಲೋಕ ಮುಚ್ಚಿರುವ ಪರಿಸ್ಥಿತಿ. ಇಲ್ಲಿ ನಾವು ನೋಡುವಾಗ ಎಲ್ಲಾ ಸಂದರ್ಭಗಳಲ್ಲಿ ನೋಡ್ರಿ, ಯಾವುದನ್ನ ಅಲ್ಲಿ ಒತ್ತು ಕೊಡಲಾಗಿದೆ, ನೀನು ದೇವರಿಗೆ ಅವಿಧೇಯನಾಗಿ ನಡೆಯೋದಾದ್ರೆ, ವಿಧೇಯತೆ ಇಲ್ಲದೆ ಹೋದ್ರೆ, ನೀನು ದೇವರ ಕಡೆ ಚಿರುಗದೆ ಹೋದ್ರೆ, ದೇವರ ಚಿತ್ತ ನಿನ್ನಲ್ಲಿ ಜೀವಿತದಲ್ಲಿ ಏನಿದೆ. ಯಾಕಂದ್ರೆ ದೇವರ ಚಿತ್ತ ನನ್ನ ಜೀವಿತದಲ್ಲಿ ಒಂದು ರೀತಿ ಇರುತ್ತದೆ, ನಿಮ್ಮ ಜೀವಿತದಲ್ಲಿ ಒಂದು ರೀತಿ ಇರುತ್ತದೆ. ನೀವು ಯಾವ ಆಜ್ಞೆಗಳಲ್ಲಿ ಕೈಗೊಂಡು, ಈಗ ಫಾರ್ ಎಕ್ಸಾಂಪಲ್ ನೋಡುವಾಗ ಕೆಲವರಿಗೆ ದಶಮ ಭಾಗ ಕೊಡೋದಂದ್ರೆ ಅವ್ರಿಗೆ ವೆರಿ ಈಸಿ, ಕಾಣಿಕೆಯನ್ನು ಕೊಡೋದಂದ್ರೆ ವೆರಿ ಈಸಿ. ಆದ್ರೆ ಹೃದಯವನ್ನು ಅರ್ಪಿಸುವುದಂದ್ರೆ ಕಷ್ಟ. ಆದ್ರೆ ಇನ್ನೊಬ್ಬರ ಜೀವಿತದಲ್ಲಿ ನೋಡುವಾಗ ಅವರು ಹೃದಯ ಎಲ್ಲವನ್ನು ಕೊಡ್ತಾರೆ, ಸಮರ್ಪಿಸಿಕೊಡ್ತಾರೆ. ಆದ್ರೆ ಆ ಆಜ್ಞೆಗಳಲ್ಲಿ ಅವರು ಕೊಡುವುದರ ವಿಚಾರದಲ್ಲಿ ಅವರಿಗೆ ತಡೆ ಇದೆ ಅಥವಾ ಅವರು ಮುಂದಾಗುವುದಿಲ್ಲ. ಈ ರೀತಿಯಲ್ಲಿ ಒಬ್ಬೊಬ್ಬರ ಜೀವಿತದಲ್ಲಿ ಒಬ್ಬೊಬ್ಬರ ಪ್ರಾರ್ಥನೆ ರಿಕ್ವೆಸ್ಟ್ಗಳೀಗ ನನ್ನ ಪ್ರಾರ್ಥನೆ ರಿಕ್ವೆಸ್ಟ್ ಬೇರೆ, ಬೇರೆಯವರ ಪ್ರಾರ್ಥನೆ ರಿಕ್ವೆಸ್ಟ್ ಬೇರೆ. ಈ ನನ್ನ ಜೀವಿತದಲ್ಲಿರುವಂತಹ ಆ ಒಂದು ಪ್ರಾರ್ಥನೆ ರಿಕ್ವೆಸ್ಟ್ಗೆ ನಾನು ಕೇಳ್ತಾನೆ ಇದ್ದೇನೆ, ದೇವರು ಅದಕ್ಕೆ ಉತ್ತರವನ್ನ ಕೊಡ್ತಾ ಇಲ್ಲ. ಕೆಲವರ ಜೀವಿತದಲ್ಲಿ ಬೇರೆ ಬೇರೆ ಪ್ರಾರ್ಥನೆ ವಿನಂತಿಗಳಿರ್ತವೆ, ಆ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ. ನಾವು ಇದನ್ನು ನೋಡುವಾಗ ಅಬ್ರಹಾಮನ ಕಾಲದಲ್ಲೂ ಕೂಡ ಒಂದು ಬರ ಉಂಟಾಯಿತು. ಆ ಬರದ ನಿಮಿತ್ತವಾಗಿ ಆತ ಐಗುಪ್ತ ದೇಶಕ್ಕೆ ಹೋಗುವಂತ ಪರಿಸ್ಥಿತಿ ಎದುರಾಯಿತು. ಆನಂತರ ಈಸಾಕನ ಕಾಲದಲ್ಲಿ ನೋಡುವಾಗ ಈಸಾಕನ ಕಾಲದಲ್ಲಿ ಒಂದು ಬರ ಉಂಟಾಯಿತು. ಆ ಬರದ ಸಂದರ್ಭದಲ್ಲಿ ಕೂಡ ಆ ಒಂದು ಅಲ್ಲಿ ಅನಾವಶ್ಯಕತೆಗಳು ಅನಾನುಕೂಲತೆಗಳಲ್ಲಿ ಉಂಟಾದವು. ಯೋಸೇಫನ ಕಾಲದಲ್ಲಿ ಕೂಡ ಒಂದು ಬರ ಉಂಟಾಯಿತು. ಅದೇ ರೀತಿಯಲ್ಲಿ ದಾವಿದನ ಕಾಲದಲ್ಲಿ ಕೂಡ ಬರ ಉಂಟಾಯಿತು. ಅದೇ ರೀತಿಯಲ್ಲಿ ಎಲಿಯನ ಕಾಲದಲ್ಲಿ ಒಂದು ಬರ ಉಂಟಾಯಿತು, ಎಲಿಷನ ಕಾಲದಲ್ಲಿ ಬರ ಉಂಟು. ಆದ್ರೆ ಈ ಎಲ್ಲಾ ಬರಗಳಲ್ಲಿ ನೋಡುವಾಗ ಆ ಅಬ್ರಹಾಮನ ಕಾಲದಲ್ಲಿ ಆತನು ತನ್ನ ವಾಗ್ದಾನದ ದೇಶವನ್ನ ಬಿಟ್ಟು ಐಗುಪ್ತಕ್ಕೆ ಹೋದನು. ಆದ್ರೆ ಈಸಾಕನ ಹಾಗೆ ಮಾಡಲಿಲ್ಲ. ದೇವರವನಿಗೆ ಇನ್ಸ್ಟ್ರಕ್ಟ್ ಮಾಡಿದ್ರು,
ನೀನು ಇಲ್ಲೇ ಇರಬೇಕು. ಹಲ್ಲೆಲೂಯ. ನೀನು ಯಾವ ಬರದ ಸ್ಥಳದಲ್ಲಿ ಇದೆಯೋ ಅದೇ ಬರದ ಸ್ಥಳದಲ್ಲಿ ನಾನು ನಿನಗೊಬ್ಬನಿಗೆ ಆಶೀರ್ವಾದ ಮಾಡಿದೆ. ಹಲ್ಲೆಲೂಯ. ಯಾಕಂದ್ರೆ ಅಲ್ಲಿ ಗಮನಿಸ್ತಾರೆ, ಅಲ್ಲಿ ಯಾಕೆ ದೇವರು ಒಬ್ಬನಿಗೆ ಆಶೀರ್ವಾದ ಮಾಡೋದು ಅಂತಂದ್ರೆ, ನನ್ನ ಮಕ್ಕಳು ಬರದ ಮಧ್ಯದಲ್ಲಿ ಇರುವುದಾದರೂ ಕೂಡ, ಮರುಭೂಮಿಯ ಮಧ್ಯದಲ್ಲಿ ಇರುವುದಾದರೂ ಕೂಡ ಅಲ್ಲಿ ಆಶೀರ್ವಾದವನ್ನು ಹೊಂದುತ್ತಾರೆ. ಹಲ್ಲೆಲೂಯ. ಇವತ್ತು ದಿವಸ ನಮಗೆ ನಮ್ಮ ಭಾರತ ದೇಶದಲ್ಲಿ ಅತ್ಯುನ್ನತವಾದ ಮಣ್ಣಿದೆ. ಆದ್ರೆ ಇಸ್ರೇಲ್ ನೋಡಿ, ಇಸಾಕನಿಗೆ ಆದಂತ ಅನುಭವ ಈಗಲೂ ಕೂಡ ಅಲ್ಲಿ ಇಸ್ರೇಲ್ ಅಲ್ಲಿ ಇದೆ. ಅವರು ಅಲ್ಲಿ ಬೆಳೆ ಬೆಳೀತ ಆ ಒಂದು ಮರುಭೂಮಿಯ ಮಧ್ಯದಲ್ಲಿ ಶ್ರೇಷ್ಠವಾದ ಬೆಳೆ. ಯಾಕಂದ್ರೆ ಅಲ್ಲಿಯ ಒಂದು ತಂತ್ರಜ್ಞಾನವನ್ನ ಅನೇಕ ಜನರು ಉಪಯೋಗಿಸುವ ರೀತಿಯಲ್ಲಿ, ಯಾರು ಮರಳಿನ ಮಧ್ಯದಲ್ಲಿ ವ್ಯವಸಾಯ ಮಾಡ್ತಿದ್ದಾರೋ ಅವರ ತಂತ್ರಜ್ಞಾನವನ್ನ ಮಣ್ಣಿನಲ್ಲಿ ಬೆಳೆಯುವಂತಹ ವ್ಯಕ್ತಿಗಳು ಫಾಲೋ ಮಾಡುವ ಹಾಗೆ ಕರ್ತನ ಕೃಪೆ ಕೊಟ್ಟಿದ್ದಾರೆ. ಹಲ್ಲೆಲೂಯ. ವಿಶೇಷವಾದ ಬ್ಲೆಸ್ಸಿಂಗ್ ಅವರ ಮೇಲೆ ಇರೋದರಿಂದಲೇ. ಅದೇ ರೀತಿಯಲ್ಲಿ ದಾವೀದನ ಕಾಲದಲ್ಲಿ ಒಂದು ಬರ ಬಂತು. ಯಾಕೆ ದಾವೀದನ ಕಾಲದಲ್ಲಿ ಬರ ಬಂದದ್ದು? ಆ ಸೌಲನು ಮತ್ತು ಆ ಗಿಬ್ಯೋನರ ಮಧ್ಯದಲ್ಲಿ ನಡೆದಂತ ವಾಗ್ದಾನ ಅದು ಮುರಿದು ಬಿದ್ದುದರಿಂದ ಅಲ್ಲೊಂದು ಬರ ಉಂಟಾಯಿತು. ಆ ಬರವನ್ನ ಪರಿಹಾರ ಮಾಡೋದಕ್ಕೋಸ್ಕರ ದಾವೀದನು ಮುಂದೆ ಆಗ್ತಾನೆ. ಎಲಿಯನ ಕಾಲದಲ್ಲಿ ನೋಡುವಾಗ ಒಂದು ಬಹಳ ಫೇಮಸ್ ಆಗಿರುವ ಬರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅನೇಕ ಸಂದೇಶಕರಾಗಿರ್ಬೋದು, ನಾವು ಇನ್ನೊಬ್ಬರಿಗೆ ವಾಕ್ಯ ಹೇಳುವಾಗ ಆಗಿರ್ಬೋದು, ಅಥವಾ ನಮ್ಮ ಉತ್ತೇಜನಕ್ಕೋಸ್ಕರ ಆಗಿರಬಹುದು, ಆ ಬರದ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಆ ಬರದಲ್ಲಿ ದೇವರು ಅಲ್ಲಿರುವಂತ ಜನರಿಗೆ ಪಾಠ ಕಲಿಸ್ತಾರೆ. ಮತ್ತು ಯಾರು ಕೊರತೆಯಲ್ಲಿ ಚಾರಕ್ತ ಊರಿನ ಒಂದು ವಿಧವೆಗೆ ಯಾವ ರೀತಿಯಲ್ಲಿ ಕೊರತೆಯನ್ನು ನೀಗಿಸಿದ್ರು, ಒಬ್ಬ ಪ್ರವಾದಿಯ ಒಂದು ಕೊರತೆಯನ್ನು ಯಾವ ರೀತಿ ನೀಗಿಸಿದ್ರು ಅನ್ನೋದನ್ನ ಅಲ್ಲಿ ತಿಳಿಯಲಾಗ್ತದೆ. ಎಲಿಷನ ಕಾಲದಲ್ಲಿ ಕೂಡ ಒಂದು ಬರ ಆಯ್ತು. ಆ ಬರ ಆದಾಗ ಒಬ್ಬ ಮನುಷ್ಯನು ಒಬ್ಬ ತಾಯಿ ತನ್ನ ಮಕ್ಕಳನ್ನ ಯಾವ ರೀತಿಯಲ್ಲಿ ಘೋರವಾಗಿರ್ತದೆ ಬರ ಅನ್ನೋದನ್ನ, ಮತ್ತು ಅಲ್ಲಿ ಒಬ್ಬ ರಾಜನ ವಿಚಾರ ಕೂಡ ಬರೆಯಲ್ಪಟ್ಟಿದೆ. ಆತನು ಏನ್ ಹೇಳ್ತಾನೆ, ನಾನು ಅದನ್ನ ನಂಬೋದಿಲ್ಲ, ಯಾಕಂದ್ರೆ ದೇವರು ಒದಗಿಸಿ ಕೊಡ್ತಾನೆ ಅಂತ ಅನ್ಕೊಂಡು ಎಲಿಷನ ಹೇಳುವಾಗ ಆತನ ಹೇಳ್ತಾ ಇದ್ದಾನೆ, ನಾನು ಅದನ್ನು ನಂಬೋದಿಲ್ಲ. ಆದ್ರೆ ಆತನ ಎಲಿಷನ ಅವಾಗ ಒಂದು ಮಾತನ್ನು ಹೇಳ್ತಾನೆ, ಎಲ್ರಿಗೂ ಕೂಡ ಒದಗಿಸಲ್ಪಡುತ್ತದೆ, ಆದ್ರೆ ನೀನೊಬ್ಬ ಅದನ್ನು ನೋಡೋದಿಲ್ಲ, ನೀನ್ ಅದನ್ನ ಆ ಸಮಯದಲ್ಲಿ ಸಾಹಿತ್ಯ ಅನ್ನುವಂತ ನಾವು ಆ ಒಂದು ವಿಚಾರವನ್ನ ಅಲ್ಲಿ ಧ್ಯಾನ ಮಾಡ್ತೇವೆ. ಯಾಕೆ ನಾನು ಅದನ್ನ ಟಚ್ ಮಾಡಕ್ ಹೋಗ್ತಾ ಇಲ್ಲ ಅಂದ್ರೆ, ಅಲ್ಲಿ ತುಂಬಾ ವಿಷಯಗಳಿದಾವೆ, ಅದನ್ನ ಎಕ್ಸ್ಪ್ಲೇನ್ ಮಾಡೋದಿದೆ. ಸೊ ಅದಕ್ಕೋಸ್ಕರ ನಾನು ಟಚ್ ಮಾಡಿದೆ. ಇಷ್ಟು ಬರಗಳನ್ನ ನಾವು ಕಾಣುತ್ತೇವೆ. ಇಷ್ಟು ಒಂದು ದಿನಮಾನಗಳಲ್ಲಿ ಆಕಾಶವು ಮುಚ್ಚಲ್ಪಟ್ಟಿದ್ದನ್ನ ನಾವು ನೋಡ್ತೇವೆ. ಆದ್ರೆ ನಮಗೆ ಈಗ ನಮ್ಮ ದೇಶದಲ್ಲಿ ಯಾವುದೇ ರೀತಿಯಲ್ಲಿ ಕಣ್ಣಿಗೆ ಕಾಣುವಂತ ಬರ ಇಲ್ಲ. ನಾವಿವತ್ತಿನ ಆತ್ಮಿಕ ಬರದ ವಿಚಾರವಾಗಿ ನಾವು ಧ್ಯಾನ ಮಾಡಿದ್ವಿ. 400 ವರ್ಷಗಳ ಕಾಲ ಮಲಾಕಿ ಪ್ರವಾದನೆಯ ಗ್ರಂಥ ಆದ ನಂತರ ಈಗ ಮತ್ತಾಯನ ಸುವಾರ್ತೆ ಪ್ರಾರಂಭ ಮಾಡುವಂತ ಕಾಲಘಟ್ಟದಲ್ಲಿ 400 ವರ್ಷಗಳ ಕಾಲ ದೇವರು ಯಾರ ಜೊತೆಗೆ ಮಾತನಾಡಲಿಲ್ಲ. ದೇವರು ಯಾವ ದೈವೋಕ್ತಿಯನ್ನ ಕೊಡೋದಿಲ್ಲ. ಯಾವ ಪ್ರವಾದಿಯು ಕೂಡ ಇಸ್ರೇಲ್ನ ವಿರುದ್ಧವಾಗಿ ಅಥವಾ ಯಹೂದ ಪ್ರಾಂತದ ವಿರುದ್ಧವಾಗಿ ಯಾವುದೇ ಒಂದು ಪ್ರವಾದನೆಯನ್ನು ನುಡಿತಾ ಇಲ್ಲ, ಅಥವಾ ಯಾವುದೇ ಒಂದು ದೇಶದ ವಿರುದ್ಧವಾಗಿ ಪ್ರವಾದನೆ ನುಡಿತಾ ಇಲ್ಲ. ಈ ರೀತಿಯ ಅನುಭವ ಇಸ್ರೇಲ್ ಹಾದೋದ್ರೆ ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ಇವತ್ತಿನ ದಿವಸ ಪ್ರಾರ್ಥನೆ ರಿಕ್ವೆಸ್ಟ್ ಅನ್ನ ಇಟ್ಟುಕೊಂಡು ನಾವು ಸಭೆಗೆ ಬರ್ತಾ ಇದ್ದೇವೆ. ಪ್ರಾರ್ಥನೆ ವಿನಂತಿ ಇಟ್ಕೊಂಡು ನಾವು ಸಭಾಪಾಲಕರ ಬಳಿಗೆ ಬರ್ತಾ ಇದ್ದೇವೆ. ಪ್ರಾರ್ಥನೆ ವಿನಂತಿಯನ್ನು ಇಟ್ಕೊಂಡು ನಮ್ಮ ಕೋಣೆಗಳಿಗೆ ನಾವು ಹೋಗ್ತಾ ಇದ್ದೇವೆ. ಆದ್ರೆ ನಮ್ಮ ಜೀವಿತದಲ್ಲಿ ಕೂಡ ಅನೇಕ ವರ್ಷಗಳಿಂದ ಉತ್ತರ ಕೊಡದೇ ಇರುವಂತಹ ಪರಿಸ್ಥಿತಿ ನಾವು ಎದುರಿಸ್ತಿರಬಹುದು. ಹಲ್ಲೆಲೂಯ. ನೋಡ್ರಿ, ಈ ನಾವು ಮೇಲಿಂದ ಧ್ಯಾನ ಮಾಡದೇ ಇದ್ವಿ. ಅಲ್ಲಿ ಏನ್ ಹೇಳ್ತದೆ, ದೇವರು ಸಿಟ್ಟುಕೊಂಡು ಅಥವಾ ದೇವರು ಒಬ್ಬ ವ್ಯಕ್ತಿ ಅವಿಧೇಯನಾಗಿ, ಆದ್ರೆ ಖಾಲಿ ಸಿಟ್ಟುಕೊಂಡಾಗ ಮಾತ್ರನ ಅಥವಾ ಅವಿಧೇಯನಾದಾಗ ಮಾತ್ರನ ನಾವು ನೋಡುವ ಯೋವನ ಜೀವಿತದಲ್ಲಿ ನೋಡುವಾಗ 38 ಅಧ್ಯಾಯಗಳ ತನಕ ದೇವರ ಅವನ ಜೊತೆ ಮಾತನಾಡೋದಿಲ್ಲ. 38 ಅಧ್ಯಾಯಗಳ ಅವನ ಜೀವಿತದ ಒಂದು ಕ್ಷಣಗಳಲ್ಲಿ ದೇವರ ಅವನ ಜೊತೆ ಮಾತಾಡೋದಿಲ್ಲ. ಅವನ ಏನನ್ನ ಮೊದಲಿಂದಾಗಿ ನೋಡಿ, ಸೈತಾನ್ ಮತ್ತು ದೇವರ ಮಧ್ಯದಲ್ಲಿ ನಡೆಯೋದು ನಾವು ಓದಿದವರಿಗೆ ನಮಗೆ ಗೊತ್ತಿದೆ. ಯೋಬನಿಗೆ ಅದು ಗೊತ್ತಿಲ್ಲ. ಯೋಬನಿಗೆ ಏನ್ ನಡೀತಿದೆ ಅಂತ ಗೊತ್ತಿಲ್ಲ. ಯೋಬನಿಗೆ ಏನ್ ತಿಳ್ತಿದ್ದಾನೆ, ನನ್ನ ಜೀವಿತದಲ್ಲಿ ಈ ರೀತಿ ಆಯ್ತಲ್ಲ, ಅಥವಾ ಸ್ಟಾರ್ಟಿಂಗ್ ಅಲ್ಲಿ ಸಮೃದ್ಧಿ ಇತ್ತು, ಆತನ ಆಸ್ತಿಯ ಮೇಲೆ ಹೊಡೆತ ಬಿತ್ತು, ಬೇರೆ ಕಿತ್ತಾಕಲ್ಪಡ್ತು. ಎರಡನೇ ತನ್ನ ಮಕ್ಕಳ ಮೇಲೆ ಬಿತ್ತು, ತನ್ನ ದೇಹದ ಮೇಲೆ ಬಿತ್ತು. ಇದೆಲ್ಲ ನಡೆದು 38 ಅಧ್ಯಾಯಗಳ ತನಕ ಆತನ ಸ್ನೇಹಿತರ ಜೊತೆ ವಾದ ವಿವಾದಗಳನ್ನು ಅವನು ಮಾಡ್ತಾ ಇದ್ದಾನೆ. ದೇವರ ವಿರುದ್ಧವಾಗಿ ಕೆಲವು ವಿಚಾರಗಳನ್ನ, ಅಂದ್ರೆ ವಿರುದ್ಧವಾಗಿ ಅಂದ್ರೆ ಬೇಸರವನ್ನ ತನ್ನ ಮೇಲೆ ತಾನು ಬೇಸರವನ್ನ ತೋರಿಸ್ತಾ ಇದ್ದಾನೆ. ಇದೆಲ್ಲವೂ ಕೂಡ 38 ಅಧ್ಯಾಯಗಳ ತನಕ ಆತನ ಮೇಲಿರುವಂತಹ ಪರಲೋಕ ಮುಚ್ಚಲ್ಪಟ್ಟಿದ್ದೆಂದು ನಾವು ನೋಡ್ತಾ ಇದ್ದೇವೆ. ಯಾವ ಪ್ರಾರ್ಥನೆಗೆ ಉತ್ತರ ಇಲ್ಲ, ಅವನು ಏನೇ ಮಾತನಾಡಿದ್ರು ಕೂಡ ಉತ್ತರ ಇಲ್ಲ. ತದನಂತರ ದೇವರು ಮಾತನಾಡ್ತಾರೆ. ಆದ್ರೆ ಸ್ನಾನಿಕನಾದ ಯೋಹನ ಜೀವಿತದಲ್ಲಿ ನೋಡಿ, ಸ್ನಾನಿಕನಾದ ಯೋಹನು ಆತನಿಗೆ ಅಡವಿಯಲ್ಲಿ ವಾಕ್ಯ ಉಂಟಾಯಿತಂತೆ. ಆದ್ರೆ ಯೇಸು ಕ್ರಿಸ್ತನು ಬಂದ ನಂತರ
ಆತನು ಯಾವಾಗ ಆತನು ಯೆರೊದ್ಯನು ಆತನನ್ನ ಜೈಲಿಗೆ ಹಾಕಿದ್ನೋ ಯಾವ ದೈವೋಕ್ತಿಯು ಅವನಿಗೆ ಉಂಟಾಗಲಿಲ್ಲ. ಅವನು ಏನ್ ಹೇಳ್ತಾ ಇದ್ರೆ, ತನ್ನ ಸ್ವಂತ ಆಲೋಚನೆಯನ್ನ ಬರಬೇಕಾಗಿರುವ ಮೆಸ್ಸಿಯನು ಇವನೋ ಅಲ್ಲವೋ ಅನ್ನೋದನ್ನ ಯೇಸು ಕ್ರಿಸ್ತರ ಬಳಿಗೆ ಹೋಗಿ ಕೇಳ್ರಿ, ಆತನ ಶಿಷ್ಯರ ಬಳಿಗೆ ಹೋಗಿ ಕೇಳ್ರಿ, ಸಂಶಯವನ್ನ ವ್ಯಕ್ತಪಡಿಸಿದ್ರೆ ಹಾಗಾದ್ರೆ ಅಲ್ಲಿ ಯಾವುದೇ ದೈವೋಕ್ತಿ ಯೋಹಾನನಿಗೆ ಉಂಟಾಗಲಿಲ್ಲ ಎಂದು ನಾವು ಗಮನಿಸುತ್ತೇವೆ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನ ಆದ ನಂತರ, ಅದರ ಸ್ವರ್ಗಾರೋಹಣ ಆದ ನಂತರ ಅಲ್ಲಿಂದ ಪಂಚಶತಮದ ದಿನದವರೆಗೂ ಶಿಷ್ಯರಿಗೆ ಯಾವ ದೈವೋಕ್ತಿ ಉಂಟಾಗಲಿಲ್ಲ ಎಂದು ನಾವು ನೋಡಿದ್ದೇವೆ. ಯಾವ ಒಂದು ವಿಚಾರವನ್ನು ಪಡೆದೇವ್ರಿ, ದೇವರು ಏನ್ ಹೇಳಿದ್ರು ಅಲ್ಲಿ ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 4-5 ವಚನಗಳು. ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 4-5 ವಚನಗಳು. ಹೀಗಿರಲಾಗಿ ಆತನವರೊಂದಿಗೆ ಕೂಡಿದ್ದಾಗೆ ಅವರಿಗೆ ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದರು, ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತ, ನೀವು ನನ್ನಿಂದ ಕೇಳಿದಂತ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ. ಹಲ್ಲೆಲೂಯಾ. ನಮ್ಮ ಮುಂದೆ ಅನೇಕ ಬಾರಿ ನಾವು ಪ್ರಾರ್ಥನೆಯ ರಿಕ್ವೆಸ್ಟ್ಗಳಿಗೆ, ನಮಗೆ ವಿನಂತಿಗಳಿಗೆ ಉತ್ತರ ಸಿಗದೆ ಇರುವಂತ ಸಂದರ್ಭದಲ್ಲಿ ಕರ್ತನೆ ಹೇಳ್ತಾ ಇದ್ದಾನೆ, ನೀನು ದೇವ ನಗರಿಯಾಗಿರುವಂತ ಆಲಯವನ್ನ, ದೇವ ನಗರಿಯಾಗಿರುವುದನ್ನ, ನಿನ್ನ ಮನೆಯನ್ನ, ದೇವ ಜನರ ಮಧ್ಯದಲ್ಲಿರುವುದನ್ನ ಬಿಟ್ಟು ಲೋಕಕ್ಕೆ ನೋಡಬೇಡ, ಬೇರೆ ಬೇರೆ ಐಡಿಯಾಗಳನ್ನ ಮಾಡಬೇಡ, ಬೇರೆ ಬೇರೆ ನಿನ್ನ ಸ್ವಂತ ಆಲೋಚನೆಯನ್ನ ಮಾಡಬೇಡ. ನೀನೇನು ಮಾಡಬೇಕು? ನನ್ನ ಪಾದದಲ್ಲೇ ಕಾದುಕೊಂಡಿರಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಪಾದದಲ್ಲೇ ಕಾದುಕೊಂಡಿರಬೇಕು. ಈ ಜೂನ್ 8ಗೆ ಪಂಚಶತಮದ ದಿನ ಹೌದು ಆಚರಣೆ ಇಸ್ರೇಲ್ ಅಲ್ಲೂ ನಡೆಯುತ್ತೆ, ಅದೇ ರೀತಿ ನಮ್ಮ ಸಭೆಯಲ್ಲೂ ಕೂಡ ನಡೆಯುತ್ತೆ. ಹಲ್ಲೆಲೂಯಾ. ಅವತ್ತಿನ ದಿವಸ ವಿಶೇಷವಾಗಿ ಕರ್ತನ ಆತ್ಮವನ್ನ ನಮ್ಮ ಮೇಲೆ ದೇವರು ಸುರಿಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ಪಂಚಶತಮ ಇಸ್ರೇಲ್ ಅಲ್ಲಿ ಯಾವ ಒಂದು ಕಾರ್ಯಗಳು ನಡೀತೋ ಅದಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ದೇವರು ಆ ದಿವಸ ದೊಡ್ಡ ಕಾರ್ಯವನ್ನ ಮಾಡಿದ್ರು. ಯಾಕಂದ್ರೆ ಕೆಲವರು ಸತ್ಯವೇದವನ್ನ ಧ್ಯಾನ ಮಾಡುವಂತ ಶಾಸ್ತ್ರಿಗಳು ಹೇಳ್ತಾರೆ, ಅವತ್ತಿನ ದಿವಸ ಪಂಚಶತಮದ ದಿನ ದೇವರ ಅಭಿಷೇಕ ಸುರಿದಾಯ್ತು, ಇನ್ನು ಮುಂದೆ ಸುರಿಯೋದಿಲ್ಲ. ಅದು ಯಾವುದೇ ಕಾರಣಕ್ಕೂ ಸತ್ಯವೇದದಲ್ಲಿ ಬರಲಿಲ್ಲ. ಪಂಚಶತಮದ ದಿನದಂದು ಕರ್ತನ ವಿಶೇಷವಾಗಿ ನಮ್ಮ ಮೇಲೆ ಅಭಿಷೇಕವನ್ನ ಸುರಿಸುವಾತನಾಗಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ಕಾದುಕೊಂಡಿರಬೇಕು. ನಮ್ಮ ಶೋಧನೆಗಳನ್ನು ಇವತ್ತಿನ ದಿವಸ ನೆನೆಸಿಕೊಳ್ಳೋಣ. ಬೇರೆ ಯೋಬನ ರೀತಿಯಲ್ಲಿ ಪರಿಸ್ಥಿತಿ ಇದೆಯಾ? ಯೋಬನ ರೀತಿಯಲ್ಲಿ ಕಷ್ಟಗಳಿದೆಯಾ? ನೀನು ಸಹಿಸಿಕೊಳ್ಳಾದ ಕಷ್ಟಗಳಲ್ಲಿ ಹಾದು ಹೋಗ್ತಾ ಇದೆಯಾ? ನೀನು ಎಂದಿಗೂ ಕೂಡ ದೇವರ ಪಾದವನ್ನ ಬಿಡಬೇಡ. ಹಲ್ಲೆಲೂಯಾ. ಯಾವ ಕಾರಣಕ್ಕೆ, ಯಾವ ರೀತಿಯಲ್ಲಿ ಯೋಬನು ದೇವರ ಸನ್ನಿಧಿಯಲ್ಲೇ ಇದ್ದನೋ, ಆತನು ಮನೆಯನ್ನ ಬಿಟ್ಟು ನನ್ನ ಹಿಂಸೆ ಮಾಡೋದಕ್ಕೆ ಇವರು ಬಂದ್ರು, ಆ ಒಂದು ಯಾರೋ ಆತನ ಫ್ರೆಂಡ್ಸ್ ಬಂದ್ರು ಅಂತ ಅನ್ಕೊಂಡು ಅದನ್ನ ಮನೆ ಬಿಟ್ಟು ಹೋಗ್ಲಿಲ್ಲ. ಅದೇ ಸ್ಥಳದಲ್ಲಿ ಇದ್ದು ತನ್ನ ದೇಹದಲ್ಲಿ ಪಾಡುಗಳಿದ್ರು ಕೂಡ ನಾನು ಇಲ್ಲೇ ಇರ್ತೇನೆ ಅಂತ ಅನ್ಕೊಂಡಿದ್ದು ಕೊನೆಗೆ ದೇವರಿಂದ ಉತ್ತರವನ್ನ ಪಡೆದನು. ಅದೇ ರೀತಿಯಲ್ಲಿ ದುಪ್ಪಟ್ಟಾದ ಆಶೀರ್ವಾದವನ್ನ ಹೊಂದಿದ್ದಾರೆ ಎಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ನಿಮ್ಮ ಹೃದಯದಲ್ಲಿ ಅನೇಕ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಅನೇಕ ವರ್ಷಗಳಿಂದ, ಅನೇಕ ದಿನಗಳಿಂದ, ಅನೇಕ ಕಾಲಗಳಿಂದ ನೀವು ಪ್ರಾರ್ಥನೆ ಮಾಡ್ತಿರುವುದು ಕರ್ತನು ಉತ್ತರ ಕೊಡುವಂತಹ ದಿನ ಹತ್ತಿರವಾಗ್ತಾ ಇದೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವೆಲ್ಲಿರಬೇಕು? ಯೆರೂಸಲೇಮಿನಲ್ಲಿರಬೇಕು. ಹಲ್ಲೆಲೂಯಾ. ಆತನ ದೇವ ನಗರಿಯಲ್ಲಿ ಇರಬೇಕು. ಆತನ ಪ್ರಸನ್ನತೆಯ ಮಧ್ಯದಲ್ಲಿ ಇರಬೇಕು. ಆತನ ಪ್ರಸನ್ನತೆಯ ಮಧ್ಯದಲ್ಲಿ ಬಿದ್ದರೆ ಮಾತ್ರವೇ ಕರ್ತನು ನಮಗೆ ಉತ್ತರವನ್ನು ಕೊಡುವ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಪರಲೋಕ ಒಂದು ವೇಳೆ ನಮ್ಮ ಮೇಲೆ ಮುಚ್ಚಲ್ಪಟ್ಟಿರುವುದಾದ್ರೆ, ಆ ಮುಚ್ಚಲ್ಪಟ್ಟಿರುವಂತಹ ಪರಲೋಕ ಯಾವಾಗ ತೆರೆಯುತ್ತದೆ? ನಾವು ಕರ್ತನ ಸನ್ನಿಧಿಯಲ್ಲಿ ಕಾದು ಉತ್ತರವನ್ನ ಪಡೆಯುವುದಾದ್ರೆ ಖಂಡಿತವಾಗಿ ಆ ಪರಲೋಕವು ತೆರೆಯಲ್ಪಡುತ್ತದೆ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನ ವಾಗ್ದಾನವನ್ನು ತೆಗೆದುಕೊಳ್ಳೋಣ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 4-5 ವಚನಗಳನ್ನ ನಾವು ವಾಗ್ದಾನವಾಗಿ ತೆಗೆದುಕೊಳ್ಳೋಣ. ಇವತ್ತಿನ ದಿವಸ ನಿರಾಶರಾಗೋದು ಬೇಡ. ನಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ ಅನ್ನ ಮತ್ತೆ ತೆಗೆದುಕೊಂಡು ಹೋಗೋಣ. ಆಸಕ್ತಿಯಿಂದ ತೆಗೆದುಕೊಂಡು ಹೋಗೋಣ. ಅದೇ ರೀತಿಯಲ್ಲಿ ಕುತೂಹಲದಿಂದ ತೆಗೆದುಕೊಂಡು ಹೋಗೋಣ. ನಾವು ಯಾವ ರೀತಿಯಲ್ಲಿ, ಯಾಕಂದ್ರೆ ಯೋಬನಿಗೆ 38ನೇ ಅಧ್ಯಾಯ ಆಗೋ ತನಕ ದೇವರು ನನಗೆ ಉತ್ತರ ಕೊಡ್ತಾರೆ ಅಂತ ಅವನಿಗೂ ಗೊತ್ತಿಲ್ಲ. ಹಿಂದೆ ಏನ್ ನಡೀತಿದೆ ಓದುವವ್ರಿಗೆ ನಮ್ಗೆ ಗೊತ್ತಿದೆ. 38ನೇ ಅಧ್ಯಾಯದಲ್ಲಿ ಉತ್ತರ ಕೊಡ್ತಾರ, ಸುಮ್ಮನಿರೋದು ಅನ್ಕೊಂಡು ಹೇಳ್ತೀವಿ ಅನ್ನೋ ರೀತಿಯಲ್ಲಿ. ಆದ್ರೆ ಯಾವುದೇ ಕಾರಣಕ್ಕೂ ಆತನಿಗೆ ಗೊತ್ತಿಲ್ಲ. ಆದ್ರೆ ಆತನಿಗೆ 38ನೇ ಅಧ್ಯಾಯದ ನಂತರ ಕೂಡಲೇ ದೇವರು ಅವನ ಜೊತೆ ಮಾತನಾಡುವುದನ್ನು ನಾವು ನೋಡಿ. ಸರ್ವಶಕ್ತನಾದ ದೇವರು ಒಬ್ಬ ಮನುಷ್ಯನ ಜೊತೆ ಮಾತನಾಡುವುದನ್ನು ನಾವು ಗಮನಿಸಿ. ಅದೇ ರೀತಿಯಲ್ಲಿ ನಮಗೂ ಕೂಡ ಕರ್ತನು ಮಾತನಾಡುವ ಆತನಾಗಿದ್ದಾನೆ.
ನಮಗೂ ಕೂಡ ಮುಚ್ಚಿರುವ ಪರಲೋಕದ ಬಾಗಿಲನ್ನ ಆತನು ತೆರೆಯುವಾತನಾಗಿದೆ. ಆಜ್ಞಾಪನ ಸಜೆಷನ್ ಕೊಟ್ಟಿದಲ್ಲ, ಅಲ್ಲಿ ಅಪ್ಪಣೆಯನ್ನು ಕೊಟ್ಟಿದೆ, ಅಂದ್ರೆ ಆಜ್ಞೆಯನ್ನು ಕೊಟ್ಟಿದೆ. ಇವತ್ತಿನ ದಿವಸವು ನಮಗಿರುವಂತಹ ಆಜ್ಞೆ ಯಾವುದಂದ್ರೆ ಕರ್ತನ ಸನ್ನಿಧಾನದಲ್ಲಿ ನಾವು ಕಾದುಕೊಂಡಿರಬೇಕು. ಹಲ್ಲೆಲೂಯಾ. ಕರ್ತನ ಸನ್ನಿಧಾನ, ಪ್ರಾರ್ಥನೆ, ಆರಾಧನೆಯಲ್ಲಿ, ವಾಕ್ಯದಲ್ಲಿ ನಾವು ಕಾದುಕೊಂಡಿರೋದಾದ್ರೆ ಪರಲೋಕವು ತೆರೆಯಲ್ಪಟ್ಟು ನಮ್ಮ ಜೊತೆ ದೇವರು ಮಾತನಾಡುವಾತನಾಗಲಿ. ಹಲ್ಲೆಲೂಯಾ. ಯಾಕಂದ್ರೆ ಕೆಲವರಿಗೆ ಅನುಭವ ಇದೆ, ನಾನು ಅನೇಕ ವರ್ಷಗಳಿಂದ ಪ್ರಾರ್ಥನೆ ಮಾಡುತ್ತಿದ್ದೆ, ಆದ್ರೆ ನನ್ನ ದೇವರು ಆ ದಿವಸ ನನಗೆ ಉತ್ತರ ಕೊಟ್ಟರು. ಹಲ್ಲೆಲೂಯಾ. ಇನ್ನೂ ಕೂಡ ಅಷ್ಟೇ, ಜೀವನ ಪರ್ಯಂತರೂ ಅಷ್ಟೇ, ನಾವು ಎಷ್ಟೇ ಕಾದುಕೊಂಡಿದ್ರು ಕೂಡ ಒಂದು ದಿವಸ ಆತನು ವಾಗ್ದಾನವನ್ನು ನೆರವೇರಿಸಲಿಕ್ಕೆ ತಾಮಸ ಮಾಡೋದಿಲ್ಲ, ತಡ ಮಾಡೋದಿಲ್ಲ. ಆತನು ಅದನ್ನು ನೆರವೇರಿಸ್ತಾನೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ನಿನ್ನ ಸನ್ನಿಧಿಯಲ್ಲಿ ಇವತ್ತಿನ ದಿವಸ ಕರ್ತನೆ ಮುಂಜಾವಿನ ಪ್ರಾರ್ಥನೆಗೆ ಎದ್ದು ಬಂದಿರುವಂತಹ ಎಲ್ಲ ನಿನ್ನ ಮಕ್ಕಳ ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದಾರೆ. ನಿನ್ನ ಆಶೀರ್ವದಿಸು ಕರ್ತನೆ. ಅದು ನನಗೆ ಗೊತ್ತಿಲ್ಲ ಯಾವ ಒಂದು ಪ್ರಾರ್ಥನೆ ವಿನಂತಿಗಳನ್ನ ಅವರು ಪದೇ ಪದೇ ನಿನ್ನ ಪರಲೋಕದ ಬಾಗಿಲಿನ ಮುಂದೆ ತರ್ತಾ ಇದ್ದಾರೆ, ಆದ್ರೆ ಅವರಿಗೆ ಉತ್ತರ ದೊರೆಯುತ್ತಾ ಇಲ್ಲ. ಪರಲೋಕದ ಬಾಗಿಲು ಮುಚ್ಚಲ್ಪಟ್ಟಿರುವಂತಹ ಅನುಭವ ಅವರಿಗೆ ಆಗಿರಬಹುದು. ಆದ್ರೆ ಸ್ವಾಮಿ, ಇವತ್ತಿನ ದಿವಸ ಹೊಸದಾಗಿ ಸ್ವಾಮಿ, ಹೊಸ ಒಂದು ಕರ್ತನೆ ಚೈತನ್ಯದೊಂದಿಗೆ, ಹೊಸ ಹುರುಪಿನೊಂದಿಗೆ ಕರ್ತನೆ ಮೊಣಕಾಲೂರಿ ಅದೇ ಪ್ರಾರ್ಥನೆಯ ರಿಕ್ವೆಸ್ಟ್ ಅನ್ನ ನಿನ್ನ ಮುಂದೆ ತರುವಾಗ ಕರ್ತನೆ ನಿನ್ನ ಚಿತ್ತ ಪ್ರಕಾರವಾಗಿ ನೀನವರಿಗೆ ಉತ್ತರವನ್ನು ದಯಪಾಲಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಒಂದು ವೇಳೆ ಕರ್ತನೆ ರಾಜ ಅವರ ಅವಿಧೇಯತೆ ಮುಖಾಂತರವಾಗಿ ಪರಲೋಕದ ಬಾಗಿಲು ಮುಚ್ಚಲ್ಪಟ್ಟಿರೋದಾದರೆ ಕರ್ತನೆ ಯಾಕೆ ಕರ್ತನೆ ಈ ಅವಿಧೇಯತೆ ಬಂತು ಅನ್ನೋದನ್ನ ಸ್ವಾಮಿ ಅವರ ಆಲೋಚನೆ ಮಾಡುವಾಗ ಕರ್ತನೆ ನಿನ್ನ ಕೋಪಾಗ್ನಿಯಿಂದ ಅವರು ತಪ್ಪಿಸಿಕೊಳ್ಳುವಾಗ ಸಹಾಯಸವನ್ನ ಚಾಚು ಕರ್ತನೆ. ಇದರ ವಿರುದ್ಧವಾಗಿ ಕರ್ತನೆ ಅವರ ಹೃದಯಗಳನ್ನ ಕಠಿಣ ಮಾಡಿರುವಂತೆ, ಅದೇ ರೀತಿಯಲ್ಲಿ ಅವರು ಕಾಯುವುದಕ್ಕೆ ಕರ್ತನೆ ರಾಜ ನಿನ್ನ ಸನ್ನಿಧಿಯಲ್ಲಿ ಬಾರದಂತೆ ಅವರನ್ನ ತಡೆ ಮಾಡುವಂತ ಎಲ್ಲ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಡ್ತಾ ಇವೆ. ಅದರ ಬಿಡುಗಡೆ ಉಂಟು ಮಾಡುತ್ತಿರುತ್ತಾನೆ. ನಡೆಸು ಒಬ್ಬೊಬ್ಬರನ್ನ ಸ್ವಾಮಿ ಇವತ್ತಿನ ದಿವಸ ಚೈತನ್ಯಗೊಳಿಸಬೇಕಾಗಿ ಸಹೋದರ, ಕರ್ತನೆ ಉರುಪುಗೊಳಿಸಬೇಕಾಗಿ ಸಹೋದರ, ನಿನ್ನ ಸನ್ನಿಧಿಯಲ್ಲಿ ಎನ್ಕರೇಜ್ ಮಾಡೋದಕ್ಕಾಗಿ ಸಹೋದರ ಸ್ವಾಮಿ ಆಶೀರ್ವದಿಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆಯೇ, ಆಮೆನ್.